ಹಾಸನ್ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಮತ್ತೆ ಬಂದಿದ್ದೀನಿ ಹೊಸ ವಿಡಿಯೋ ಜೊತೆಗೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋಸ್ ಮಾಡೋದಕ್ಕೆ. ಸ್ವಲ್ಪ ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ನಾನು ಯೋಚನೆ ಮಾಡಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಗೊತ್ತಾಗ್ತಿದೆ ನನಗೆ. ತುಂಬಾ ಕಮೆಂಟ್ ಸೆಕ್ಷನಲ್ಲಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ನನಗೆ. ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಮತ್ತು ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ನೆಲ್ಲ ನನಗೆ ಕೇಳ್ತಾ ಇದ್ದೀರಾ, ಮತ್ತು ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಮಾಡಿ ಅಂತಲೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಫೈನಲಿ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಾನು ಕೊಡ್ತಾ ಇರೋ ಟಿಪ್ಸ್ನೆಲ್ಲ ತೊಗೊಳ್ತಾ ಇದ್ದೀರಾ, ಬಟ್ ಅದ್ರ ರಿಸಲ್ಟ್ಸ್ ನನಗೆ ಯಾವ ರೀತಿ ಬರ್ತಾಯಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಒಂಥರ ಖುಷಿ ಅನಿಸುತ್ತೆ, ನಾನು ಹೇಳಿರೋದು ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ನನಗೂ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಬೇರೆ ಬೇರೆ ವೀಡಿಯೋಸ್ ಮಾಡಲಿಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಬೇಗ ತಡ ಮಾಡ್ದಂಗೆ ಇವತ್ತು ತಮ್ಲೈನಲ್ಲಿ ನೋಡಿರೋ ಥರನೇ ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ತಮ್ಲೈನಲ್ಲಿ ನೋಡಿರೋ ಪ್ರಕಾರ ನಾನು ನಂದು ಸ್ಕಿನ್ ಕೇರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ನನ್ನ ಫೇಸ್ ಕೇರ್ನ ನಾನು ಮೇಕಪ್ ವಿಡಿಯೋ ಹಾಕಿದಾಗ ತುಂಬ ಜನ ನನಗೆ ಡೇ ಕ್ರೀಮ್ ಏನು ಯೂಸ್ ಮಾಡ್ತೀರಾ ನಮಗೆ ತಿಳಿಸಿ, ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀರಾ ತಿಳಿಸಿ, ಅಥವಾ ಸೋಪ್ ಯಾವ್ದು ಯೂಸ್ ಮಾಡ್ತೀರಾ ತಿಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈಗ ಆ್ಯಕ್ಚುಲಿ ನೈಟ್ ಆಗಿದೆ, ಬಟ್ ನಾನು ಡೇ ಟೈಮಲ್ಲಿ ಯಾವ ಥರ ನನ್ನ ಸ್ಕಿನ್ ಕೇರ್ನ ಮಾಡ್ತೀನಿ ಅಂತ ನಿಮ್ಮ ಡೈಲಿ ರೋಟೀನಲ್ಲಿ ನಾನು ಫೇಸಿಗೆ ಏನು ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಆಮೇಲೆ ಮೇಕಪ್ ವಿಡಿಯೋದಲ್ಲಿ ಒಬ್ಬರು ಏನೋ ತುಂಬ ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂದಿದ್ದು ಇದೆ. ಫಿಲ್ಟ್ರ್ ಹಾಕಿದ್ದಾರೆ ಹಂಗೆ ಅಂತ ಹೇಳಿದ್ರು. ಸೊ ಈಗ ಫಿಲ್ಟ್ರ್ ಹಾಕಿದ್ದೀನಿ ನೋಡಿ. ನಾನು ಇವತ್ತು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ನೋಡಿ. ಫಿಲ್ಟ್ರ್ ಹಾಕಿದ್ದೀನಿ, ಫಿಲ್ಟ್ರ್ ತೆಗಿತೀನಿ ನೋಡಿ ಇವಾಗ. ಸೊ ಫ್ರೆಂಡ್ಸ್, ಇವತ್ತು ನಂದು ಫೇಸಿಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನನ್ನ ಫೇಸಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಏನಿಲ್ಲ, ನನಗೆ ಪಿಂಪಲ್ಸು ಅಥವಾ ಆ್ಯಕ್ನಿ ಪ್ರಾಬ್ಲಮ್ಮು ಆ ಥರದ್ದೆಲ್ಲ ಏನಿಲ್ಲ. ಏನಪ್ಪ ಅಂತಂದರೆ ಡಾರ್ಕ್ ಸರ್ಕಲ್ಸ್ ಇದೆ. ಅಂದರೆ ಮಕ್ಕಳನ್ನ ನೋಡ್ಕೊತಾನೆ ಇರ್ತೀನಿ, ತುಂಬ ಹಾಯಾಗಿ ರೆಸ್ಟ್ ಮಾಡೋದಿಲ್ಲ ನಾನು. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ. ಆಮೇಲೆ ಮೊಬೈಲ್ ಸ್ವಲ್ಪ ನೋಡ್ತಾ ಇರ್ತೀನಲ್ವ, ಹಾಗಾಗಿ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಸೊ ಅದಕ್ಕೂ ನಾನು ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಡೈಲಿ ಬೇಸಿಸಲ್ಲಿ ನನ್ನ ಫೇಸಿಗೆ ಏನು ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನನಗೆ ಸ್ವಲ್ಪ ಅನ್ಲೀವನ್ಸ್ ನೋಡಿ, ಏನಕ್ಕಪ್ಪ ನಾನು ವಿತೌಟ್ ಫಿಲ್ಟರ್ ನಮಗೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ಸೊ 2 ಸಲ ಪ್ರೆಗ್ನೆನ್ಸಿ ಆಗಿದೆ, ಮತ್ತು ಹಾರ್ಮೋನಲ್ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿಯಲ್ಲಿ ಎಲ್ಲ ಬಾಣಂತನದಲ್ಲೆಲ್ಲ ಎಷ್ಟೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಅದರಲ್ಲೆಲ್ಲ ನಾನು ಸ್ಕಿನ್ನ ಇಷ್ಟೊಂದು ಪ್ರೊಟೆಕ್ಷನ್ ಮಾಡ್ಕೊಂಡಿರೋದೇ ಒಂದು ದೊಡ್ಡ ವಿಷಯ ಇದ್ದಂಗೆ. ಸೊ ಅದು ಎಕ್ಸ್ಪೀರಿಯನ್ಸ್ ಆದವ್ರಿಗೇ ಗೊತ್ತಾಗಿರುತ್ತೆ, ಇದೇನು ಮಹಾ ಅನ್ನೋರು ಇರ್ತಾರೆ. ಸೊ ಬಟ್ ಅದನ್ನು ಎಕ್ಸ್ಪೀರಿಯನ್ಸಿಗೆ ಬಂದಿರತ್ತಲ್ವ, ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಮಕ್ಕಳನ್ನ ರಾತ್ರಿ ಎಲ್ಲ ನೋಡಿಕೊಂಡು ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ, ಆಮೇಲೆ ಕೂದಲೆಲ್ಲ ಲಾಸ್ ಆಗಿಬಿಟ್ಟಿರುತ್ತೆ, ಮತ್ತು ಫುಡ್ ಇಂದ ಅದು ಇದು ತುಪ್ಪ ಅದು ಇದು ಜಿಡ್ಡಿನಂಶ ಎಲ್ಲ ಚೆನ್ನಾಗಿ ತಿನ್ನಿಸ್ತಾರೆ, ವೆಯ್ಟ್ ಗೇನ್ ಆಗೋಗಿರುತ್ತೆ. ಸೊ ಅದನ್ನೆಲ್ಲ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಕಿನ್ನನ್ನು ಮೇಂಟೈನ್ ಮಾಡಿಕೊಂಡು ಮತ್ತು ಹೇರ್ನ ಗ್ರೋ ಮಾಡಿಕೊಂಡು ಇದ್ದೀನಿ ಅಂತಂದರೆ, ಸೊ ನನ್ನ ಏನು ನಾನು ಫಾಲೋ ಮಾಡಿದೆ ಅದನ್ನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಡೈಲಿ ಬೇಸಿಸಲ್ಲಿ ಯಾವ ಫೇಸ್ ವಾಶಪ್ಪ ಯೂಸ್ ಮಾಡ್ತೀನಿ ಅಂದರೆ ಪಾಂಡ್ಸ್ದು ನೋಡಿ. ಇದೇ ಫೇಸ್ ವಾಶು ನಾನು ಯೂಸ್ ಮಾಡೋದು ಪಾಂಡ್ಸ್ದು. ಸೊ ಇದರಲ್ಲಿ ಪಾಂಡ್ಸ್ ವೈಟ್ ಬ್ಯೂಟಿ ಫೇಸ್ ವಾಶು. ಸೊ ಇದರಲ್ಲಿ ನಾನು ಫಸ್ಟಿಂದಾನು ಪಾಂಡ್ಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಸೊ ನೋಡಿ, ನಾನು ಯೂಸ್ ಮಾಡೋ ಕ್ರೀಮ್ ಇದೆ ಪಾಂಡ್ಸ್ ಕ್ರೀಮು. ಸೊ ಪಾಂಡ್ಸ್ ಫೇಸ್ ವಾಶ್ ಬಂದಾಗ ನನಗೆ ಸಖತ್ ಖುಷಿ ಆಗೋಯ್ತು. ಸೊ ಪಾಂಡ್ಸಲ್ಲಿ ಫೇಸ್ ವಾಶ್ ಬಂದಾಗ ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಸೊ ಆವಾಗಿಂದ ನಾನು ಇದು ಪಾಂಡ್ಸ್ ಫೇಸ್ ವಾಶ್ನೇ ಯೂಸ್ ಮಾಡ್ತಾಯಿದ್ದೀನಿ ಫೇಸಿಗಷ್ಟೇ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 105 ರುಪೀಸು. 105 ರುಪೀಸು ಎಷ್ಟು ಗ್ರಾಮ್ಸಪ್ಪ ಅಂದರೆ 50 ಗ್ರಾಮ್. ಸೊ 50 ಗ್ರಾಮು ಇದೊಂದು ನನಗೆ 1 ಮಂತ್ ಬರುತ್ತಿದ್ದು. ಮಾರ್ನಿಂಗ್ ಒಂದೊಂದು ಸಲ ಸ್ಕಿಪ್ ಆಗೋಗುತ್ತೆ, ಇಲ್ಲಾಂದರೆ 2 ಸಲ ಯೂಸ್ ಮಾಡ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಫೇಸ್ನ ನೀಟಾಗಿ ವೆಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಜಸ್ಟ್ ವೆಟ್ ಮಾಡಿದ್ದೀನಿ, ಏನು ವಾಶ್ ಮಾಡಿಲ್ಲ. ಸೊ ಇಷ್ಟು ಸ್ಮಾಲ್ ಅಮೌಂಟ್ ಆಫ್ ಫೇಸ್ ವಾಶ್ನ ಪಾಂಡ್ಸ್ ಫೇಸ್ ವಾಶ್ನ ತೊಗೋತಾ ಇದ್ದೀನಿ. ಸೊ ಎಲ್ಲ ಕಡೆ ಹಾಕ್ತೀನಿ.
ಸೊ ನೋಡಿ ಫೇಸ್ ವಾಶ್ನು ಮಾಡುವಾಗಲೂ ಅಷ್ಟೇ ಜಸ್ಟ್ ನಿಮ್ಮದು ಟೋಸ್ ಮಾತ್ರ ಫಿಂಗರ್ಸಿಂದು ತುದಿಯಲ್ಲಿ ಮಾತ್ರ ಯೂಸ್ ಮಾಡಬೇಕು, ಸರ್ಕ್ಯುಲರ್ ಮೋಷನಲ್ಲಿ ಮಾತ್ರ ಯೂಸ್ ಮಾಡಬೇಕು. ಫಸ್ಟು ಈವನ್ ಆಗಿ ಫೇಸ್ ವಾಶ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸ್ವಲ್ಪ ತಗೊಬಿಡ್ತೀನಿ ನಾನು, ಸಾಕಾಗಲಿಲ್ಲ. ಫ್ರೆಂಡ್ಸ್, ಯಾವಾಗಲೂ ಫೇಸ್ ವಾಶ್ ಮಾಡುವಾಗ ಬರೀ ಇಷ್ಟರಲ್ಲಿ ಮಾತ್ರ ಯೂಸ್ ಮಾಡಬೇಕು. ಇದನ್ನು ರಬ್ ಮಾಡಿಬಿಡಿ ಜೋರಾಗಿ. ಆ್ಯಂಡ್ ತುಂಬ ಸಿಂಪಲಾಗಿ ಪ್ರೆಷರ್ ಕೊಡಬೇಕು. ಫೇಸು ಸ್ಟ್ರೈನ್ ಆಗಿರುತ್ತೆ ಅಥವಾ ಬೆಳಗ್ಗೆನೇ ಎದ್ದಿರ್ತೀರ, ತುಂಬ ಪ್ರೆಷರ್ ಕೊಡಬಾರ್ದು. ಆ ಗ್ಲೋ ಇದರಲ್ಲೇ ಬಂದ್ಬಿಡುತ್ತೆ, ನೀವು ಕೊಡೋ ಮಸಾಜಲ್ಲೇ ಬಂದ್ಬಿಡುತ್ತೆ. ಸೊ ನೆಕ್ ಏರಿಯಾನ ಯಾವತ್ತೂ ಮಿಸ್ ಮಾಡಬೇಡಿ. ನೋಡಿ, ಯಾವಾಗಲೂ ಅಪ್ವರ್ಡ್ಸ್ ಮಾಡಬೇಕು. ಫೇಸ್ ವಾಶು ಅಷ್ಟೇ, ಈ ಥರ ಅಪ್ವರ್ಡ್ಸ್ ಮಸಾಜ್ ಮಾಡಬೇಕು. ಯಾವಾಗಲೂ ಈ ಥರ ಮಾಡಬೇಡಿ, ಈ ಥರ ಮಾಡಬಾರ್ದು, ತಪ್ಪು. ಯಾವಾಗಲೂ ಅಪ್ವರ್ಡ್ಸು ಸ್ಕಿನ್ನ ಲಿಫ್ಟ್ ಮಾಡಬೇಕು, ಆದಷ್ಟು ಲಿಫ್ಟ್ ಮಾಡಬೇಕು ಸ್ಕಿನ್ನ. ಸೊ ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ನೋಸ್ ಏರಿಯಾನ ಇಂಪಾರ್ಟೆಂಟಾಗಿ ವಾಶ್ ಮಾಡಬೇಕು. ಮತ್ತು ಫೋರ್ ಹೆಡ್ ವಾಶ್ ಮಾಡುವಾಗ ಈ ಥರ ಯೂಸ್ ಮಾಡಿ. ನೋಡಿ, ಐ ಕೆಳಗಡೆ ನಿಮ್ಮದು ಫಿಂಗರ್ ರಿಂಗಲ್ಲಿ ಐ ಕೆಳಗಡೆ ತುಂಬ ಕಡಿಮೆ ಪ್ರೆಷರ್ ಕೊಡಬೇಕು. ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು. ಫೇಸ್ ವಾಶ್ನ ಯಾವಾಗಲೂ ಹಿಂಗೆ ಹಚ್ಚಿ ಹಿಂಗೆ ತೆಗೆದುಬಿಡ್ಬಾರ್ದು ಫ್ರೆಂಡ್ಸ್. 2 ಮಿನಿಟ್ಸು ನೀಟಾಗಿ ಫೇಸ್ನ ವಾಶ್ ಮಾಡಬೇಕು. ಸೊ ಈಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಇಷ್ಟೇ. ಡಬಲ್ ಚಿನ್ ಇರೋರು ಈ ಥರ ಮಾರ್ನಿಂಗ್ ಟೈಮ್ ಮಾಡೋದ್ರಿಂದ ಇದೊಂದು ಟಿಪ್ಸು ನೋಡ್ಕೊಳ್ಳಿ. ಮಾರ್ನಿಂಗ್ ಟೈಮು ಈ ಥರ 10 ಟೈಮ್ಸು ಇದ್ರಗಳ ಮಧ್ಯ ಡಬಲ್ ಚಿನ್ ಇರೋರು ಈ ಥರ ಮಾಡೋದ್ರಿಂದ ಸೊ ನಿಮ್ಮ ಡಬಲ್ ಚಿನ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಮತ್ತು ಕಿವಿ ಹಿಂದೆ ಒಂದ್ಸಲ ಈ ಥರ ಪ್ರೆಷರ್ ಕೊಡೋದ್ರಿಂದ ನಿಮ್ಮದು ಗ್ಲೋ ಚೆನ್ನಾಗಿ ಬರುತ್ತೆ ಫೇಸಿಗೆ. ಸೊ ಇದನ್ನು ಈಗ ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್, ಕಾಯ್ತಾರೆ. ಫ್ರೆಂಡ್ಸ್ ನೋಡಿ, ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀಟಾಗಿ ಯಾವಾಗಲೂ ಅಷ್ಟೇ ಟವೆಲಲ್ಲಿ ರಬ್ ಮಾಡಬಾರ್ದು, ನಿಮ್ಮ ಸ್ಕಿನ್ನ ರಬ್ ಮಾಡಬಾರ್ದು. ಜಸ್ಟ್ ಈ ಥರ ಡ್ಯಾಪ್ ಮಾಡಬೇಕು. ಲಿಪ್ಸ್ನೂ ಅಷ್ಟೇ ಟವಲಲ್ಲಿ ಸಾಫ್ಟ್ ಕ್ಲಾತಲ್ಲಿ ಈ ಥರ ಒರೆಸ್ಬಿಡ್ಬೇಕು. ಯಾವಾಗಲೂ ಒಬ್ಬೊಬ್ರು ನೋಡಿದ್ದೀನಿ ಹಿಂಗೆ ಒರೆಸ್ತಾ ಇರ್ತಾರೆ. ಸೊ ನಿಮ್ಮ ಸ್ಕಿನ್ ಲೂಸ್ ಆಗುತ್ತೆ. ಸೊ ಆದಷ್ಟು ನೀವು ಡ್ಯಾಬ್ ಮಾಡಬೇಕು. ಫೇಸ್ನಂತೂ ಯಾವುದೇ ಕಾರಣಕ್ಕೂ ತುಂಬ ಬಿಸಿ ನೀರಲ್ಲಿ ವಾಶ್ ಮಾಡೋದಾಗಲಿ, ತುಂಬ ರಫಾಗಿ ಒರೆಸೋದಾಗಲಿ, ಆಮೇಲೆ ಉಜ್ಜೋದಾಗಲಿ ಈ ಥರದ್ದು ಏನೂ ಮಾಡಬಾರ್ದು. ಫೇಸ್ನ ತುಂಬ ಸೆನ್ಸಿಟಿವ್ ಆಗಿ ಯೂಸ್ ಮಾಡಬೇಕು. ಅಕಸ್ಮಾತ್ ಪಿಂಪಲ್ಸ್ ಇರೋರ್ದು ಫೇಸ್ ಆದರೆ, ಆಯಿಲಿ ಸ್ಕಿನ್ ಆದರೆ, ಮತ್ತು ಪಿಂಪಲ್ಸ್ ಇರೋ ಸ್ಕಿನ್ ಆದರೆ ದಯವಿಟ್ಟು ನಿಮ್ಮ ಟವೆಲ್ಸು, ನಿಮ್ಮ ಸೋಪು ಅಥವಾ ನಿಮ್ಮದು ಏನು ನೀವು ಯೂಸ್ ಮಾಡ್ತೀರಾ ಫೇಸಿಗೆ ಅದ್ರ ಕಾಸ್ಮೆಟಿಕ್ಸ್ನ ಸಪ್ರೇಟಾಗಿಡಿ. ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಡೆಯಿಂದ ಒಂದು ಕಡೆಗೆ ಸ್ಪ್ರೆಡ್ ಆಗುತ್ತೆ. ಆದಷ್ಟು ನೀವು ಅದನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಸ್ಕಿನ್ನ. ಸೊ ಈ ಪಾಂಡ್ಸ್ ಫೇಸ್ ವಾಶು ಯಾವುದೇ ಡ್ರೈ ಸ್ಕಿನ್ ಅವ್ರಿಗೆ, ಆಯಿಲ್ ಸ್ಕಿನ್ ಅವ್ರಿಗೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಎಲ್ರಿಗೂ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಇಲ್ಲಿ ಅದನ್ನೇನು ಹೈಲೈಟ್ ಮಾಡಲಿಲ್ಲ. ಇದು ಆಲ್ ಸ್ಕಿನ್ ಟೈಪ್ಗೂ ಆಗುತ್ತೆ. ಏನಪ್ಪ ಅಂತಂದರೆ ನೋಡಿ, ಓಪನ್ ಪೋರ್ಸ್ ಇರುತ್ತಲ್ವ, ಇಲ್ಲೆಲ್ಲ ಪೋರ್ಸ್ ಓಪನ್ ಇರುತ್ತಲ್ವ, ಅದೆಲ್ಲ 7 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ. ಪೋರ್ಸ್ ಎಲ್ಲ ಸ್ಮಾಲ್ ಆಗಿ ಸ್ಟಿಂಗ್ ಆಗುತ್ತೆ. ಆಮೇಲೆ ಫೇಸ್ ಮೇಲೆ ಡೆಡ್ ಸ್ಕಿನ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಅದೆಲ್ಲ ನೀಟಾಗಿ ಸಾಲ್ವ್ ಆಗುತ್ತೆ ಇದರಲ್ಲಿ. ಈ ಫೇಸ್ ವಾಶಿಂದ ಅದೊಂದು ಬೆಸ್ಟ್. ಮತ್ತು ನೋಡಿ, ಇನ್ಸ್ಟೆಂಟ್ ಗ್ಲೋ ನೋಡಿ ನಂದು ಫೇಸ್ ಮೇಲೆ.
ನಾನು ಯಾವುದೇ ಫಿಲ್ಟ್ರ್ ಇಲ್ದಲೇ ವೀಡಿಯೋ ಮಾಡ್ತಾಯಿದ್ದೀನಿ, ಯಾವುದೇ ಮೇಕಪ್ ಇಲ್ದಲೆ, ಯಾವುದೇ ಫಿಲ್ಟ್ರ್ ಇಲ್ದಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಲೈವಾಗಿ ನಿಮಗೆ ನೋಡ್ಬೋದು ಅದ್ರದ್ದು ರಿಸಲ್ಟ್ಸು. 7 days ಯೂಸ್ ಮಾಡಿದ್ರೆ ಅಂತೂ ನಿಮಗೆ ಅದು ಫೇವ್ರೇಟ್ ಆಗಿಬಿಡುತ್ತೆ. ಒಂದು ಖಾಲಿ ಆಗ್ತಿದ್ದಂಗೆ ತಂದಿಟ್ಕೊಂಬಿಡ್ತೀನಿ. ನಾನು ಅಷ್ಟೇ, ಒಂದು ಖಾಲಿ ಆಗ್ತಿದ್ದಂಗೆ ತಂದಿಟ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಈಗ ತುಂಬಾ ಫ್ಯಾನ್ಸಿಯಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಇದೆ. ಬಟ್ ನಂದು ಲೈಫ್ ಥಿಯರಿ ಅಂದರೆ ನಾನು ಫಾಲೋ ಮಾಡೋದು ಏನಪ್ಪ ಅಂತಂದರೆ, ಅಫೋರ್ಡಬಲ್ ಇರಬೇಕು ಒಂದು, ಮತ್ತು ಬೆಸ್ಟ್ ರಿಸಲ್ಟ್ಸ್ ಇರಬೇಕು ಒಂದು, ಆಮೇಲೆ ಎಲ್ಲ ಕಡೆ ಸಿಗಬೇಕು ಫ್ರೆಂಡ್ಸ್ ಅದು, ಆ್ಯಂಡ್ ಎಲ್ಲರೂ ಅದನ್ನು ತೊಗೊಳ್ಳೋ ಥರ ಇರಬೇಕು. ಸೊ ಅದರಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋದಾದರೆ ಪಾಂಡ್ಸ್ ಈಸ್ ವೆರಿ ಜೆನ್ಯೂನ್ ಪ್ರಾಡಕ್ಟ್ ಆ್ಯಕ್ಚುಲಿ. ಇದು ಯಾವುದೇ ಪ್ರಮೋಷನ್ ವೀಡಿಯೋನೂ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ, ಅವ್ರು ಕೇಳಿರೋ ಕ್ವೆಶನ್ಸ್ಗೋಸ್ಕರ, ಅವ್ರು ಕೇಳಿರೋ ಡೌಟ್ಸ್ಗೋಸ್ಕರ ಶೇರ್ ಮಾಡ್ತಾ ಇರೋದು ಇದು ನಾನು. ಸೊ ನಾನು ಫೇಸ್ ವಾಶ್ ಆದ ತಕ್ಷಣವೇ ಟವೆಲಲ್ಲಿ ವಾಟರ್ನೆಲ್ಲ ಮಾಡಿಬಿಟ್ಟು ಒರೆಸ್ಬಿಟ್ಟು ನೆಕ್ಸ್ಟು ರೋಸ್ ವಾಟರ್ ಸ್ಪ್ರೇ ಮಾಡ್ತೀನಿ. ಇದಂತೂ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ. ಸ್ನಾನ ಮಾಡಿ ಬಂದ ತಕ್ಷಣವೂ ಅಷ್ಟೇ, ಬಿಸಿನೀರು ಶವರ್ ತೊಗೊಂಡು ಬಂದಮೇಲೆ ಅಂತೂ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು. ಯಾಕಂದರೆ ಬಿಸಿನೀರು ಶವರ್ ತೊಗೊಂಡು ಬಂದಮೇಲೆ ಸ್ವಲ್ಪ ಓಪನ್ಸ್ ಇರುತ್ತಲ್ವ ಪೋರ್ಸ್ ಎಲ್ಲ, ಸೊ ರೋಸ್ ವಾಟ್ರು ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಇದು ಹನ್ಸಿಕಾ ಅವ್ರದ್ದು ರೋಸ್ ವಾಟರು. ಸೊ ರೋಸ್ ವಾಟರ್ ಯಾವ್ದು ಬೇಕಾದ್ರೂ ನೀವು ತೊಗೊಳ್ಬೋದು. ಗುಲಾಬ್ರಿ ಇದೆ, ಬಜಾಜ್ ಇದೆ, ಯಾವ್ದು ಬೇಕಾದ್ರೂ ನೀವು ತೊಗೊಳ್ಬೋದು. ಸೊ ರೋಸ್ ವಾಟರ್ ಇದು. ಸೊ ರೋಸ್ ವಾಟರ್ ಸ್ಪ್ರೇ ಮಾಡ್ತೀನಿ ನಾನು. ರೋಸ್ ವಾಟರ್ ಸ್ಪ್ರೇ ಮಾಡಿ ಜಸ್ಟ್ ಈ ಥರ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೇ ಆಗಿದೆಯಾ ಅಂತ ಚೆಕ್ ಮಾಡ್ಕೊತೀನಿ ಅಷ್ಟೇ. ಏನೇ ಪ್ರಾಡಕ್ಟ್ ಹಚ್ಚುವಾಗಲೂ ನೀವು ಅಪ್ವರ್ಡ್ಸ್ ಮಾಡಬೇಕು ಫ್ರೆಂಡ್ಸ್. ರೋಸ್ ವಾಟರು ತುಟಿಗೆ ಬಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಲಿಪ್ಸ್ಟಿಕ್ಕು ಮತ್ತು ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಿ ಕಣ್ಣೆಲ್ಲ, ತುಟಿ ಎಲ್ಲ ಕಪ್ಪಾಗಿರುತ್ತಲ್ವ, ಸೊ ಆ ಪ್ರಾಬ್ಲಮ್ಮು ಇದರಿಂದ ಸಾಲ್ವ್ ಆಗುತ್ತೆ. ನೋಡಿ, ರೋಸ್ ವಾಟರ್ ಸ್ವಲ್ಪ ಒಣಗಿದ ಮೇಲೆ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ರೋಸ್ ವಾಟರ್ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರು ಅಷ್ಟೇ ಪಾಂಡ್ಸಿನ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಮಾಯ್ಶ್ಚರೈಸರ್ ಹೈಡ್ರಾ ಮಿರಾಕಲ್ದಿದು. ಸೊ ಇದರಲ್ಲಿ ಹೈರಲೋನಿಕ್ ಆಸಿಡ್ ಇದೆ, ಸೂಪರ್ ಲೈಟ್ ಜೆಲ್ ಇದು. ಸೊ ಮಾಯ್ಶ್ಚರೈಸರ್ ಅಂದರೆ ಒಂಥರ ಎಣ್ಣೆ ಥರ ಜಿಡ್ಡಂಗೆ ಕಾಣ್ತಾ ಇರುತ್ತೆ, ಮುಖ ತೊಳೆದಿರುವೆನೋ ಎಣ್ಣೆ ಹಚ್ಕೊ ಬಂದವ್ರೇನೋ ಇವರು ಅನ್ನಂಗೆ. ಸೊ ಇದಂತೂ ಸೂಪರ್ ಲೈಟ್ ಜೆಲ್ಲು, ಎಷ್ಟು ಚೆನ್ನಾಗಿ ಮಾಯ್ಶ್ಚರ್ ಆಗುತ್ತೆ ನಿಮ್ಮ ಸ್ಕಿನ್ನು, ಬಟ್ ಅದು ಆಯಿಲಿ ಥರ ಕಾಣಿಸೋದಿಲ್ಲ. ಸೊ ಪಾಂಡ್ಸ್ದು ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ನೆಕ್ಸ್ಟು ರೋಸ್ ವಾಟರ್ ಆದಮೇಲೆ. ವೆರಿ ಲಿಟಲ್ ಅಮೌಂಟು. ಸೊ ಮಾಯ್ಶ್ಚರೈಸರ್ ಈಸ್ ಮಸ್ಟ್ ಇನ್ ದಿಸ್ ಸೀಸನ್ ಆ್ಯಕ್ಚುಲಿ. ಸೊ ಮಾಯ್ಶ್ಚರೈಸರ್, ಪಾಂಡ್ಸ್ದೇನೆ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಸೊ ಯಾಕಪ್ಪ ಎಂತೆಂಥ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಹಾಕಿದ್ರೂ ನೀವು ನೋಡ್ಬೋದು, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಎಷ್ಟೆಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಹಾಕ್ತಾರೆ. ಬಟ್ ಅವ್ರದ್ದು ಫಿಲ್ಟ್ರ್ ಇಲ್ದರೆ ಮುಖ ನೋಡೋಕ್ಕೆ ಆಗಲ್ಲ ಆ್ಯಕ್ಚುಲಿ. ಅಷ್ಟೊಂದು ಪಿಂಪಲ್ಸ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ, ಮತ್ತು ಓಪನ್ ಪೋರ್ಸ್ ಆಗಲಿ, ಆಮೇಲೆ ಅನ್ಇವನ್ ಸ್ಕಿನ್ ಆಗಲಿ ಇರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ಎಲ್ಲ ಪ್ರಾಡಕ್ಟು ಒಂದರದೇ ಯೂಸ್ ಮಾಡೋದು ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಏನಪ್ಪ ಅಂದರೆ ಮಾಯ್ಶ್ಚರೈಸರು ಒಂದಿದೆ, ಮತ್ತು ಫೇಸ್ ವಾಶು ಒಬ್ರದೆ, ಕ್ರೀಮು ಒಬ್ರದೆ, ಆ ಥರ ನನಗಿಷ್ಟ ಆಗುತ್ತೆ. ಸೊ ಮಾಯ್ಶ್ಚರೈಸರು ಅಷ್ಟೇ ಪಾಂಡ್ಸ್ ಅವ್ರದೇ. ನೋಡಿ, ಇದು ಈಗ ಜಿಡ್ಡರ ಅನಿಸ್ತಿದೆ ಅಲ್ವಾ, ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಸೆಕೆಂಡ್ಸ್ ಬಿಡಬೇಕು, ಚೆನ್ನಾಗಿ ಅಬ್ಸರ್ವ್ ಆಗಿ ಒಂಚೂರು ಆಯಿಲ್ ಅನಿಸಲ್ಲ. ಮತ್ತು ಡ್ರೈ ಸ್ಕಿನ್ನವ್ರಿಗಂತೂ ಇದು ಸೂಪರ್ ಮಾಯ್ಶ್ಚರೈಸರು. ಇದರಲ್ಲೇ ಇನ್ನೊಂದು ಬರುತ್ತೆ, ಪಾಂಡ್ಸಲ್ಲೇ ನೈಟ್ ಕ್ರೀಮ್ ಬರುತ್ತೆ, ಒಂದು ಪಾಂಡ್ಸ್ ಮಾಯ್ಶ್ಚರೈಸರ್ ನೈಟ್ ಕ್ರೀಮ್ ಬರುತ್ತೆ. ತುಂಬ ಡ್ರೈ ಸ್ಕಿನ್ ಇರೋರು ಅದನ್ನು ನೈಟ್ ಟೈಮ್ ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದಂತೂ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ, ಆಯಿಲ್ ಸ್ಕಿನ್ ಅವ್ರಿಗಂತೂ ಸೂಪರ್ ಮಾಯ್ಶ್ಚರೈಸರ್. ನೋಡಿ ಎಷ್ಟು ಗ್ಲೋ ಬರುತ್ತೆ, ಮಿಂಚುತ್ತೆ, ಬಟ್ ಆಯಿಲಿ ಅಂತ ಅನಿಸಲ್ಲ. ಸ್ವಲ್ಪ ಇದು ಅಷ್ಟೇ ನೋಡಿ, ಯಾವುದೇ ಪ್ರಾಡಕ್ಟು ಒಂದು ಪ್ರಾಡಕ್ಟ್ ಆದಮೇಲೆ ಇನ್ನೊಂದು ಪ್ರಾಡಕ್ಟ್ ಮೇಲ್ಮೇಲೆ ಹಚ್ಚಬಾರ್ದು. ಅದು ನೀಟಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗೋದಕ್ಕೆ ಮತ್ತು ಅದ್ರದ್ದು ಕೆಲಸ ಮಾಡಲಿಕ್ಕೆ ನೀವು ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ. ತುಂಬ ಪೇಷನ್ಸ್ ಇರಬೇಕು ನೀವು ಸ್ಕಿನ್ನ ಮೇಂಟೈನ್ ಮಾಡುವಾಗ ಮತ್ತು ಹೇರ್ನ ಮೇಂಟೈನ್ ಮಾಡುವಾಗೆಲ್ಲ. ಸ್ವಲ್ಪ ಪೇಷನ್ಸ್ ಕೊಟ್ಟು ಮಾಡಿ, ಎಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲ ಅರ್ಜೆಂಟಲ್ಲಿ ಮಾಡಿಬಿಡ್ಬೇಡಿ. ಯಾವುದೋ ಫೇಸ್ ವಾಶ್ ಯೂಸ್ ಮಾಡೋದು, ಯಾವುದೋ ಕಂಪ್ನಿದು ಮಾಯ್ಶ್ಚರೈಸರ್ ಯೂಸ್ ಮಾಡೋದು, ಯಾವುದೋ ಕಂಪ್ನಿದು ಸನ್ಸ್ಕ್ರೀನ್ಗಳು ಯೂಸ್ ಮಾಡೋದು ಎಲ್ಲ ಮಾಡಿದಾಗ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ನಾನು ನೋಡಿ, ನಿಮಗೆ ಇದನ್ನೇ ಯೂಸ್ ಮಾಡಬೇಕು ಅಂತ ನಾನೇನು ಹೇಳೋದಿಲ್ಲ.
ಬಟ್ ನನಗೆ ಕೇಳಿದ್ರೆ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಯಾವುದೇ ಒತ್ತಾಯ ಇಲ್ಲ ನಿಮಗೆ, ನಾನು ಏನು ಮಾಡ್ತೀನೋ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈಗ, ಸೊ ಮಾಯ್ಶ್ಚರೈಸರ್ ಎಲ್ಲ ನೋಡಿ ಫ್ರೆಂಡ್ಸ್ ಈಗ ಅಬ್ಸರ್ವ್ ಆಗಿದೆ ನೋಡಿ, ಸ್ವಲ್ಪನೂ ಆಯಿಲಿ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ಗ್ಲೋ ಬರ್ತಾ ಇದೆ. ನನ್ನ ನೋಸ್ ನೋಡಿ ಎಷ್ಟು ಗ್ಲೋ ಆಗ್ತಿದೆ ಫ್ರೆಂಡ್ಸ್. ಸೊ ಇದಾದಮೇಲೆ ನಾನು ಫ್ರೆಂಡ್ಸ್ ಮಾಯ್ಶ್ಚರೈಸರ್ ಆದಮೇಲೆ ನಾನು ಸೆರಮ್ ಯೂಸ್ ಮಾಡ್ತೀನಿ. ಸೆರಮ್ ಕೂಡ ಪಾಂಡ್ಸಿಂದೆ. ಸೊ ಇದು ರೀಸೆಂಟಾಗಿ ಬಿಟ್ಟಿರೋದು. ನನಗೆ ಪಾಂಡ್ಸಲ್ಲಿ ಸೆರಮ್ ಬಿಟ್ಮೇಲಂತೂ ತುಂಬಾ ಖುಷಿ ಆಗ್ಬಿಡ್ತು. ಅದಕ್ಕಿಂತ ಮುಂಚೆ ನಾನು ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ತಿದ್ದೆ. ನನಗೆ ಅದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ಇದರಲ್ಲೇ ಕಂಡು. ಇದು 4ನೇದು ನಂದು ಸೆರಮ್ ಬಾಟಲ್ಲು, ಇದು 4ನೇದು. ಇವಾಗ ಓಪನ್ ಮಾಡ್ತಿದ್ದೀನಿ, ಅಲ್ಲಿಗೆ 3 ಖಾಲಿ ಮಾಡಿದ್ದೀನಿ. ಸೊ ಸೆರಮ್ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಸೆರಮ್ಮು. ನಿಮ್ಮ ಸ್ಕಿನ್ ನೋಡಿ ಯಾವ ಥರ ರಿಪೇರ್ ಆಗುತ್ತೆ. ಸೊ ಸೆರಮ್ನ ಒಂದು 2 ಡ್ರಾಪ್ಸು ಈ ಥರ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮದು ಕಪ್ಪು ಕಪ್ಪು ಚುಕ್ಕಿಗಳಿರುತ್ತೆ ಗೊತ್ತಾ, ಕಪ್ಪು ಕಪ್ಪು ಚುಕ್ಕಿಗಳು, ಆಮೇಲೆ ಪಿಂಪಲ್ಸಿಂದು ಮಾರ್ಕ್ಸು, ಈ ಥರದ್ದೆಲ್ಲ ಹೊಟ್ಟೋಗುತ್ತೆ. ಸೆರಮು ಅಷ್ಟೇ ಅಪ್ವರ್ಡ್ಸ್ ಡೈರೆಕ್ಷನಲ್ಲೇ ಹಚ್ಚಬೇಕು. ಸೊ ನೋಡಿ ಇದೊಂಥರ ಪಿಂಕಿಶ್ ಗ್ಲೋ ಕೊಡುತ್ತೆ ಫ್ರೆಂಡ್ಸ್, ಒಂಥರ ಪಿಂಕಿಶ್ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆಲ್ಲ. ಅದಕ್ಕೆ ತುಂಬ ಇಷ್ಟ ಆಯಿತು ನನಗೆ. ಸೊ ಪಾಂಡ್ಸಿಂದ ಸೆರಮು ನಾನು ಯೂಸ್ ಮಾಡೋದು. ಸೊ ಫ್ರೆಂಡ್ಸ್ ಸೆರಮ್ದು ಪ್ರೈಸ್ ಬಂದು 295 ಇದೆ. ಸೊ 295ಗೆ ಇದು ಎಷ್ಟು ಗ್ರಾಮ್ ಗೊತ್ತಾ, 15 ml. 15 mlಗೆ 295 ಇದು ಅಷ್ಟೇ ಪಾಂಡ್ಸಿಂದು. ಸೊ ನೆಕ್ಸ್ಟ್ ಸೆರಮ್ ನೀಟಾಗಿ ಅಬ್ಸರ್ವ್ ಆಗುತ್ತೆ ನೋಡಿ. ನೀವು ಪಿಂಪಲ್ಸ್ ಇರೋರು, ಏನೇ ಸ್ಕಿನ್ ಪ್ರಾಬ್ಲಮ್ ಇರೋರು, ಪಿಗ್ಮೆಂಟೇಷನ್ ಇರೋರು ಎಲ್ಲ ಸೆರಮ್ನ ಯೂಸ್ ಮಾಡಿ, ತುಂಬ ಬೇಗ ಕಂಟ್ರೋಲ್ ಆಗುತ್ತೆ. ಸೊ ನೆಕ್ಸ್ಟು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಡೇ ಕ್ರೀಮ್ ನಾನು ಯೂಸ್ ಮಾಡೋದು. ಸೊ ಅಪ್ಲೈ ಮಾಡ್ತೀನಿ ನೋಡಿ, ಸ್ಮಾಲ್ ಅಮೌಂಟ್ ಅಷ್ಟೇ. ಸೊ ನಿಮಗೆ ಇದು ಒಂದು 2 months ಬಂದುಬಿಡುತ್ತೆ. ಬೆಳಗ್ಗೆ ಒಂದ್ಸಲಿ ರೆಡಿಯಾಗಿ ನೀವು ಹೋಗಿ ಕೆಲ್ಸಕ್ಕೆ ಹೋಗಿ ಬಂದು ಫೇಸ್ ವಾಶ್ ಮಾಡಿ ಸುಮ್ಮನೆ ಆಗಿಬಿಡ್ತೀರಾ ಅಂತಂದರೆ ಒಂದು 1.5 to 2 months ಕೂಡ ಬರುತ್ತೆ. ಸೊ ತುಂಬ ನೋಡಿ ಎಷ್ಟು ಇದಾಗಿದೆ, ಲೈಟಾಗಿದೆ ಮತ್ತು ಸ್ಕಿನ್ನಿಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ಡೇ ಕ್ರೀಮು ನಾನು ಇದನ್ನೇ ಯೂಸ್ ಮಾಡೋದು. ನಾನು ಇಲ್ಲೆಲ್ಲಾದರೂ ಹೋಗಬೇಕು ಹೊರಗಡೆ ಅಂತಂದರೆ ಸೊ ಸೇಮ್ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತೀನಿ. ಸೊ ಇದು ಹಚ್ಚಿದ್ರೆ ಸನ್ಸ್ಕ್ರೀನೇ ಬೇಡ, ಇದರಲ್ಲೇ ಇದೆ ಸನ್ಸ್ಕ್ರೀನ್, ಸನ್ ಪ್ರೊಟೆಕ್ಷನ್, UV ಪ್ರೊಟೆಕ್ಷನ್ ಕೂಡ ಇದರಲ್ಲೇ ಇದೆ. ಇದರಲ್ಲಿ ಸ್ಪಾಟ್ಸ್ ಎಲ್ಲ ನೀಟಾಗಿ ಕಮ್ಮಿ ಆಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸು, ಬ್ಲ್ಯಾಕ್ ಸ್ಪಾಟ್ಸು ಮತ್ತು ಈ ಪಿಂಪಲ್ ಕಲೆಗಳು, ಪಿಂಪಲ್ಲು ಎಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀಟಾಗಿ ಇದು ಸೆಟ್ ಆದರೆ ಅಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟೇ. ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತಂದರೆ, ಸೊ ನಾನು ಇದನ್ನು ಐ ಏರಿಯಾದಲ್ಲೂ ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನಂದು ಡೇ ಕ್ರೀಮ್ ಇದೇನೆ ನಾನು ಯೂಸ್ ಮಾಡೋದು. ಸೊ ನೀವು ಏನಾದರೂ ಹೊರಗಡೆ ಹೋದಾಗ ಸ್ವೆಟ್ ಆಗ್ತೀರಾ, ಸ್ವಲ್ಪ ಜಾಸ್ತಿ ಸ್ವೆಟ್ಟಿಂಗ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಈ ಪಾಂಡ್ಸಿಂದು ಸ್ಯಾಂಡಲ್ ಪೌಡರ್, ಇದರಲ್ಲಿ ಯಾವ್ದು ಚೆನ್ನಾಗಿದೆಯಪ್ಪ ಅಂತಂದರೆ ಒಂಥರ ಪೌಡರ್ ಹಚ್ಚಿದಾಗ ಬೂದಿ ಹಂಗೆ ಕಾಣಬಾರ್ದು ಅಂದರೆ ಬೇರೆ ತೊಗೋಬೇಡಿ, ಬೇರೆ ಕಲರು. ಪಾಂಡ್ಸಲ್ಲಿ ಪಿಂಕು, ಗ್ರೀನು, ಬ್ಲೂ ಯಾವ್ಯಾವುದೋ ಕಲರ್ಸ್ ಇದೆ. ಸೊ ಇದು ಸ್ಯಾಂಡಲ್ ಚೆನ್ನಾಗಿದೆ, ಇದು ನಿಮ್ಮ ಸ್ಕಿನ್ ಟೋನ್ ಕಲರೇ ಬರುತ್ತೆ. ಹಾಗಾಗಿ ಪೌಡರ್ ನೋಡಿ ಸ್ಕಿನ್ ಟೋನ್ ಕಲರೇ ಬರುತ್ತೆ. ಇದು ಫುಲ್ ವೈಟ್ ಬರೋಲ್ಲ, ಒಂಥರ ಹಾಫ್ ವೈಟ್ ಥರ ಇರುತ್ತೆ. ಸೊ ಸ್ಯಾಂಡಲ್ ಫ್ಲೇವರು, ಫ್ರ್ಯಾಗ್ರೆನ್ಸು ಕೂಡ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿ ಇದು ಸ್ವೆಟ್ ಆಗಲ್ಲ. ಸೊ ಇಷ್ಟನ್ನು ಮಾಡಿಕೊಂಡು ನೀವು ಸ್ವಲ್ಪ ಪೌಡರ್ ಹಚ್ಕೊಂಡು ಬಿಂದಿ ಇಟ್ಕೊಂಡು ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊಂಡು ಕೆಲಸಕ್ಕೆ ಹೋಗ್ಬೋದು, ಅಥವಾ ಸ್ಕೂಲ್ಗೆ ಹೋಗ್ಬೋದು, ಕಾಲೇಜಸ್ಗೆ ಹೋಗ್ಬೋದು. ಸೊ ಯೂಸ್ ಮಾಡ್ಬೋದು. ಸೊ ಲಿಪ್ ಕೇರ್ ಬಗ್ಗೆ ನನಗೆ ಕೇಳೋದಾದರೆ ಸಿಂಪಲ್ಲಾಗಿ ಮಾಡಬೇಕಂದ್ರೆ ಮಾರ್ಸ್ ಅವ್ರದ್ದು ಲಿಪ್ ಕೇರ್ ಇದು. ಸೊ ನ್ಯೂಡ್ ಕಲರು, ಚೂರ್ ಕಲರ್ ಇರುತ್ತೆ ಅಷ್ಟೇ. ಲಿಪ್ ಕಲರ್ ಬಾಂಬು ಇದು 80 rupees ಅನಿಸುತ್ತೆ. ಇಷ್ಟೇ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್ ನಂದು ಸ್ಕಿನ್ ಕೇರು. ಏನಪ್ಪ ಅಂತಂದರೆ 100 rupeesದು
ನೋಡಿ ಎಲ್ಲ ಪ್ರಾಡಕ್ಟ್ಸು ಅಫೋರ್ಡಬಲ್ ಆಗಿದೆ. 105 ರುಪೀಸು ಫೇಸ್ ವಾಶು. ಸೊ ಮಾಯ್ಶ್ಚರೈಸರ್ ಬಂದು 64 ರುಪೀಸು, 65 ರುಪೀಸ್ ಇಟ್ಕೊಳ್ಳಿ. ಸೊ 170 ಪ್ಲಸ್ ಕ್ರೀಮ್ ಬಂದು 105 ರುಪೀಸು. ಸೊ 270 ಆ್ಯಂಡ್ 295 ರುಪೀಸ್, 300 ಇಟ್ಕೊಳ್ಳಿ ಸೆರಮ್. ಸೊ 270, 300, 570 ರುಪೀಸು. ಸೊ ನಿಮಗೆ ಪೌಡರ್ ಬೇಕಂದರೆ ನೀವು ತೊಗೋಬೋದು. ಇದರಲ್ಲಿ ಚಿಕ್ಕದು ಕೂಡ ಇದೆ. ಸೊ ಈ ಪೌಡರ್ದು 150 ರುಪೀಸು, ಇಷ್ಟು ದೊಡ್ಡದು ನೋಡ್ಕೊಳ್ಳಿ. ಪಾಂಡ್ಸ್ದೆ, ಇದು ಪಾಂಡ್ಸ್ದೇನೆ. ಸೊ ಇದು 150 ರುಪೀಸು. ಇನ್ನು ರೋಸ್ ವಾಟರ್ ಬಂದು ನಿಮಗೆ 60 ರುಪೀಸಿಂದನೂ ರೋಸ್ ವಾಟರ್ ಸಿಗುತ್ತೆ, ಗುಲಾಬ್ರಿ, ಬಜಾಜು ಎಲ್ಲ. ಸೊ ಇದು ಹನ್ಸಿಕಾ 60 ರುಪೀಸ್ದು ನೋಡ್ಕೊಳ್ಳಿ, ಹನ್ಸಿಕಾ. ಸೊ ಇಷ್ಟೇ ಫ್ರೆಂಡ್ಸ್ ನಂದು ಸ್ಕಿನ್ ಕೇರ್ ವಿಡಿಯೋ. ಏನಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಜಸ್ಟ್ 5 ಮಿನಿಟ್ಸಲ್ಲಿ ಯಾವ ರೀತಿ ರೆಡಿ ಆಗಬೇಕು, ಮತ್ತು ಕಾಲೇಜ್ಗೆ ಹೋಗೋರು ಅಥವಾ ಕೆಲಸಕ್ಕೆ ಹೋಗೋರು ಡೈಲಿ ಬೇಸಿಸಲ್ಲಿ ಏನು ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಕಾ ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ನನ್ನ ಕಡೆಯಿಂದ ಟಿಪ್ಸ್ ಏನಪ್ಪ ಅಂತಂದರೆ, ಆಗಾಗ ಪ್ರಾಡಕ್ಟ್ಸ್ಗಳನ್ನ ಚೇಂಜ್ ಮಾಡಬೇಡಿ ಫ್ರೆಂಡ್ಸ್. ಅವ್ರು ಹೇಳಿದ್ರು ಈ ಪ್ರಾಡಕ್ಟು, ಇವ್ರು ಹೇಳಿದ್ರು ಈ ಪ್ರಾಡಕ್ಟು, ಅಥವಾ ಈಗ ಆ ಟ್ರೆಂಡಿಂಗಲ್ಲಿದೆ, ಈ ಟ್ರೆಂಡಿಂಗಲ್ಲಿದೆ ಅಂತ ಯೂಸ್ ಮಾಡಬೇಡಿ. ಅದು ನಿಮ್ಮ ಸ್ಕಿನ್ನಿಗೆ ಸೆಟ್ಟಾಗಿ ಅದು ವರ್ಕ್ ಮಾಡೋ ಅಷ್ಟರಲ್ಲಿ ನಿಮ್ಮ ಸ್ಕಿನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ನು ನೀವು 3 ಮಂತ್ಸ್ ಯೂಸ್ ಮಾಡಿ ನೋಡಿ. ಈಗ ನಾನು ತಿಳಿಸಿರುವಂಥ ಪ್ರಾಡಕ್ಟ್ಸ್ನ ನೀವು 3 ಮಂತ್ಸ್ ಯೂಸ್ ಮಾಡಿ ನೋಡಿ. ಯಾವುದೇ ಆಯಿಲ್ ಸ್ಕಿನ್ ಅವರು, ಡ್ರೈ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್ ಅವರು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಸೊ 3 ಮಂತ್ಸ್ ನೀವು ಈ ಸಿರಮ್, ಮಾಯ್ಶ್ಚರೈಸರ್ ಮತ್ತು ನಾನು ಹೇಳಿರೋ ಟಿಪ್ಸ್ ಪ್ರಕಾರ ನೀವು ಸ್ಕಿನ್ನ ಯೂಸ್ ಫಾಲೋ ಮಾಡಿ ನೋಡಿ, ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ತೀರಾ ಮತ್ತೆ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ವಿಡಿಯೋ. ಸೊ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.